ಗುಡ್ ಮಾರ್ನಿಂಗ್ ಗೈಸ್, ಜೈ ಶ್ರೀರಾಮ್ ಎಲ್ಲರಿಗೂ. ಇವತ್ತು ಯಶವಂತ್ ಸರ್ ಬರ, ಯಶವಂತ್ ಸರ್ ಜೊತೆಗೆ ರಾಮಕೃಷ್ಣ ನೋಡ್ಕೊಂಡ್ವಿ ಅಂತ ನೋಡ್ರಿ ಗೈಸ್. ನಮ್ಮ ಸ್ಟಾಫ್ ಜೊತೆಗೆ ಇಲ್ಲಿ ಮಟ್ಟ ನಾನು ಬೈಕಲ್ಲಿ ಬಂದೆ. ಇವಾಗ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ಮತ್ತೆ ಜಳಕ ಮಾಡಿ ಮತ್ತೆ ವರ್ಕಿಗೆ ಹೋಗ್ಬೇಕು ರೀ. 1 o'clock ಮತ್ತೆ ವರ್ಕಿಗೆ ಹೋಗ್ಬೇಕು. 1 to 9. ಬೇಸರ ನನಗೆ ನೈಟ್ ಶಿಫ್ಟ್ ಮಾಡಿ ಡೇ ಶಿಫ್ಟ್ ಮಾಡೋಕ್ಕೇ ಬೇಸರ ಗೈಸ್. ರೂಮ್ ಹತ್ರ ಬಂದೆ ನಾನು ಇವಾಗ. ಹಾಗೆ ಒಂದು ಸ್ವಲ್ಪ ಮಿಲ್ಕ್ ಪ್ಯಾಕೆಟು, ಒಂದು 2 egg 2 ಬನಾನಾ ತೊಗೊಂಡು ಹೋಗ್ತಿದ್ದೀನಿ ಗೈಸ್. ನಮ್ಮ ಕಿರಣ್ ಅವರು ನಿನ್ನೆ ಅವರಿಗೆ ಏನು ಹೇಳಿದ್ದೆ ಅಂದ್ರೆ, ನಾನು ಗಾಡಿ ಹೊರಗಿತ್ತು, ಗಾಡಿನ ಒಳಗಿಡಪ್ಪ, ಬೈಕ್ನ ಹೊರಗಿಡಬೇಡ, ಪೆಟ್ರೋಲ್ ಕದೀತಾರ ಅಂತ ಹೇಳಿದ್ದೆ. ಆದರೂ ಇಟ್ಟಿಲ್ಲ ಮಗ, ಹೊರಗೆ ಇಟ್ಟವನೇ. ತೋರಿಸ್ತಂತಡ್ರಿ ನೋಡ್ರಿ, ಗಾಡಿನ ಹೊರಗಿಟ್ಟಾನ. ಬೇಜವಾಬ್ದಾರಿ ಅಂದರೆ ನಿನ್ನೆ ನೈಟಿಂದ ಹೊರಗೆ ಇದೆ ಅದಕ್ಕೆ ನೋಡ್ರಿ. ಬೆಚ್ಚ ಬೀಳ್ಬೇಕಂಗ ನಿದ್ದೆ ಗಣ ಇರ್ತಾನೆ, ನಿದ್ದೆ ಬೆಚ್ಚಬೇಕತ್ತಂಗೆ ಹಂಗೆ ಮಾಡ್ತಾನೆ ನೋಡ್ರಿ. ಈಗ ಹೊರಗೆ ಎಲ್ಲ ಐತಲ್ಲಿ ನೋಡೋಗ ಒಂಚೂರು. ನಾವು ಹೇಳ್ತೇವಲ್ಲ, ನಮ್ಮ ಹೆಡ್ ತಗೊಂಡು ನಾವು ಹೊಡ್ಕೋಬೇಕು. ಅವ್ರ ಗಾಡಿ ನಮ್ಮ ಗಾಡಿ ಅನ್ನಂಗೆ ನೋಡ್ಕೊಳಂಗಿದೆ ಅನ್ನೋದು ಈ ಕಾಲದಾಗ ಆಗಲ್ಲ. ಸಾಯ್ಲಿ ಗೈಸ್. ಇವಾಗ ರೂಮ್ ಒಂದು ಫ್ರೆಶಪ್ ಆದ. ನಾನು ಚಿಕನ್ ತರ್ಬೇಕಂತೆ, ಚಿಕನ್ ತರೋಣ ಅಂತ ಹೇಳ್ದಕ್ಕಿನ ಚಿಕನ್ ತರಬೇಕು. ಹೋಗಿ ಒಂದು 2 ಪೀಸಿಂದು ಚಿಕನ್ ತೊಗೊಂಡು ಇವಾಗ ಬೀಚ್ ಮಿಲ್ಕ್ ಇದೆ, ಬೋಟ್ ಮಿಲ್ಕ್ ಮಾಡ್ಕೊಂಡು ಒಂದು ಸ್ವಲ್ಪ ಕುಡಿದು ಚಿಕನ್ ತರಕ್ಕೆ ಹೋಗ್ತೀವಿ. ಚಿಕನ್ ಮಾಡಿಕೊಂಡು ನಾನು ಮಧ್ಯಾಹ್ನ ಮತ್ತೆ 12 ಅಷ್ಟೊತ್ತಿಗೆ ಮತ್ತೆ ರೂಮ್ ಬಿಡಬೇಕು. ಅಷ್ಟೊತ್ತಿಗೆ ಹೋಗೋಣ ಅದಕ್ಕೆ ಎಲ್ಲ ಗೈಸ್. ಇವಾಗ ಬೂಸ್ಟ್ ಮಾಡ್ಕೊಳಕ್ಕೆ ಮಿಲ್ಕ್ ಕುದಿಸಾಕಿಟ್ಟೇನೆ. ಮಿಲ್ಕ್ ಮಾಡ್ಕೊಂಡು ಒಂಚೂರು ಇದಕ್ಕೆ ಬೂಸ್ಟ್ ಹಾಕೊಂಡು ಬೂಸ್ಟ್ ಕುಡೋದು, ಒಂಚೂರು ಮೊಟ್ಟೆ ಒಂದು ಕುಚ್ಕೋಬೇಕು. ಮೊಟ್ಟೆ ಒಂದು ಕುಚ್ಕೊಂಡು ತಿಂದು ಟಿಫನ್ ಮಾಡಿ ಚಿಕನ್ ತರಕ್ಕೆ ಹೋಗ್ಬೇಕು. ಈಗ ಇಷ್ಟೈದು ಕೆಲಸ. ಚಿಕನ್ ತಂದು ಚಿಕನ್ ಮಾಡಬೇಕು. ನೋಡೋಣ ಏನಾಯ್ತು ಗೊತ್ತಿಲ್ಲ. ನಾನು ಗೈಸ್ ನಾವೀಗ ಹೊರಗೆ ಬಂದು ಹಂಗೆ ಚಿಕನ್ ತೊಗೊಳೋಣ ಅಂತಂದು ₹3 ಚಿಕನ್ ತೊಗೊಂಡೈತಿ. ಸ್ವಲ್ಪ ಏನೇನು ತೊಗೋಬೇಕು ಸಾಮಾನು, ಏನದು ಮಸಾಲೆ ಸಾಮಾನು ಅವನೇನು ತೊಗೊಳಕತ್ತೈತಿ. ಈಗ ಜಸ್ಟ್ ಕೊತ್ತಂಬರಿ ಎಷ್ಟು ಬೇಕು ಈಗ ಗೈಸ್. ಇವಾಗ ಚಿಕನ್ ಎಲ್ಲ ತೊಗೊಂಬಂದಿದ್ವಿ. ಚಿಕನ್ ಮಾಡೋಣ. ಒಂಚೂರು ಬಾಂಡೆ ಐತಿ ತುಳಿಯೋದು, ಬಾಂಡೆ ತೊಳ್ಯಾಕ ಹೊರ ಬಂದಿದ್ವಿ ನೋಡ್ರಪ್ಪ. ನೋಡಿ ₹100 ಚಿಕನಿಗೆ ಒಂದು ಸ್ವಲ್ಪ ಕೊಬ್ಬರಿ, ಒಂದು ಅರ್ಧ ಕೊಬ್ಬರಿ ತೊಗೊಂಡೈತಿ, ಆಮೇಲೆ ಕೊತ್ತಂಬರಿ. ಇವನ್ನೆರಡನ್ನ ಈಗ ಮಿಕ್ಸಿ ಹಾಕೊಂಡು ರುಬ್ಕೋಣ ಅಂತೇವೆ ನಾವು ಗೈಸ್. ಇದು ನೋಡಿ, ಇದಕ್ಕೆ ಈರುಳ್ಳಿ, ಆಮೇಲೆ ಕೊತ್ತಂಬರಿ, ಟೊಮೆಟೊ ಮತ್ತು ಇದು ಇನ್ನೊಂದೇನು ಕೊಬ್ಬರಿ 4 ಹಾಕಿ ಮಿಶ್ರಣ ಮಾಡ್ಕೊಂಡಿತ್ತು. ಇದನ್ನು ಚಿಕನ್ ಹಾಕಕ್ಕೆ ಇದಕ್ಕೆ ಮೆಣಸಿನ್ಕಾಯಿ ಏನು ಮಿಕ್ಸ್ ಮಾಡಿಲ್ಲ ನಾವು. ಗೈಸಿವ ಚಿಕನ್ ಸಾರು ಕುದಿಯೋಕೆ ರೆಡಿ ಆಗೈತಿ. ಏನಿಲ್ಲ, ಅದೇ ಮಸಾಲೆ, ಖಾರದ ಪುಡಿ, ಆಮೇಲೆ ಗರಂ ಮಸಾಲ ಪುಡಿ, ಚಿಕನ್ ಮಸಾಲ ಪುಡಿ, ಆಮೇಲೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಿಷ್ಟು ಹಾಕೈತಿ. ಅದಿಷ್ಟು ಹಾಕಿ ಕುಚ್ಚಾಗಿಟ್ಟೈತೆ. ನೀರು ಒಂದು 3 ಗ್ಲಾಸ್ ನೀರು ಹಾಕೈತಿ. 3 ಗ್ಲಾಸ್ ನೀರು ಹಾಕಿ ಕುಚ್ಚಾಗಿಟ್ಟೈತೆ ಅಷ್ಟೇ. ಚಿಕನ್ ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು, ಒಂದು ಸ್ವಲ್ಪ ಖಾರದ ಪುಡಿ ಇಷ್ಟ ಹಾಕೈತೆ ನೋಡ್ರಿ. ಇದಕ್ಕೆ ಇಷ್ಟ ಹಾಕಿ ಕುಚ್ಚಾಕಿಟ್ಟೈತಿ ಗಾಯ್ಸ್. ಮತ್ತೆ ಆಫ್ಟರ್ನೂನ್ ಆಯಿತು, ಮತ್ತೆ ವರ್ಕಿಗೆ ಟೈಮ್ ಆಯಿತು, ಮತ್ತೆ ಹೊಂಟೆ ನೋಡ್ರಿಪ್ಪ ವರ್ಕಿಗೆ. ಬಂತು ಗಾಯ್ಸ್, 1 ನಿಮಿಷ ನೋಡಿ ಅಲ್ಲಿ ಗಾಯ್ಸ್. ಮತ್ತೆ ಟೈಮ್
12:50 ಆಯಿತು. ಮಾರ್ನಿಂಗ್ ಹೋದೆ ಮತ್ತೆ ಆಫ್ಟರ್ನೂನ್ ಹಿಂಗೆ ಬರ ಅಂದೆ ನೋಡ್ರಿ. ಮತ್ತೆ ಸೆಕೆಂಡ್ ಶಿಫ್ಟ್ ವರ್ಕ್ ಈಗ ಒಂದೇ ಡೇಯಲ್ಲಿ ಮಾರ್ನಿಂಗ್ ನೈಟು ಆಫ್ಟರ್ನೂನ್ ಅಂದರೆ ಭಾಳ ತ್ರಾಸಾಗುತ್ತೆ. ಮತ್ತೆ ಈವ್ನಿಂಗ್ ಸಿಗೋಣ. ಅಲ್ಲಿವರೆಗೂ ಟೇಕೆ ಟಾಟಾ ಬೈ. ನಾವು ಇವತ್ತು ವರ್ಕ್ ಮುಗಿಸ್ಕೊಂಡು ಇವಾಗ ಇವಾಗ ವರ್ಕ್ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಅದಕ್ಕೆ ಸಾಪುರಮ್ಮ ಅಂತ ಅಂದರು ಸರ್. ಅದಕ್ಕೆ ಬಂದೇವನಿದ್ರು ನಮ್ಮ ಯಶವಂತ್ ಸರ್ ಗೈಸ್ ನೋಡಿ ಸರ್. ನಾವೇನು ತಗೊಂಡ್ರಿ ಈಗ? मजा आया और नींबू's गोल्ड है. ನಮ್ಮ ಯಶವಂತ್ ಸರ್ 2 hours later ಗೈಸ್ ಬಸ್ ಸರ್ ಬಂದು ಕಲ್ಯಾಣವರೆಗೂ ಮಠ ಬೈಕಲ್ಲಿ ಡ್ರಾಪ್ ಮಾಡಿದ್ರು. ನನಗೆ ಹಂಗೆ ವಿಡಿಯೋ ಮಾಡೋಕ್ಕಾಗಲ್ಲ, ರಶ್ ಇತ್ತು ಬಸ್ಸು. ಹಾಗೆ ಬಂದೆ ರೀ ರೂಮಿಗೆ. ರೂಮಿಗೆ ಬಂದು ಈಗ ಫ್ರೆಶಪ್ ಆದೆ. ಫ್ರೆಶಪ್ ಆಗಿ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಮೊದಲು ಮಕ್ಕ ಬಿಟ್ಟು ನಿಂತು ಭಾಳ ಬಂದವು. ಅದಕ್ಕೆ ಒಂದು ಸಾರು ಬಿಸಿ ಐತೆ. ಸಾರು ಬಿಸಿ ಹಾಕ್ಬಿಟ್ಟಾಗ ಊಟ ಮಾಡಿ ಒಂದು ಚಪಾತಿ ಮಾಡೋದಕ್ಕೆ ನಾವು ಚಪಾತಿ ತಿಂದು ಮಕ್ಕೊಂತೇವೆ. ಮಾತಾಡೋಕ್ಕೂ ಶಕ್ತಿ ಇಲ್ಲ. ಮತ್ತು ನಾಳೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್ ಟಾಟಾ ಬೈ ಬೈ. ಬೈ ಬೈ ಫ್ರಮ್ ಬೆಂಗಳೂರು.